ಆರ್ಸಿಬಿಗೆ ಸಿಎಸ್ಕೆ ಟೀಮ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಈ ಪ್ಲೇಯರ್ ಆರ್ಸಿಬಿಗೆ ಬರಬೇಕಾಗಿತ್ತು, ಆದ್ರೆ ಸಿಎಸ್ಕೆ ಟೀಮ್ಗೆ ಹೋಗಿದ್ದಾರೆ. ಆಕ್ಚುಲಿ ಈ ಒಂದು ಪ್ಲೇಯರ್ ಮ್ಯಾಟರ್ ಅಲ್ಲಿ ಏನಾಗಿದೆ ಗೊತ್ತಾ, ಬಿಗ್ ಗೋಲ್ ಮಾಲ್ ಆಗಿದೆ. ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ. ಫೈನಲಿ ವೆಂಕಟೇಶ್ ಅಯ್ಯರ್ ಟ್ರೇಡ್ ಒಂದು ಲೈನ್ ಗೆ ಬಂದಿದೆ. ವೆಂಕಿ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನೋ, ನೆಕ್ಸ್ಟ್ IPL 2026 ಅಲ್ಲಿ KKR ಗೆ ಒಂದು ಹೊಸ ಎಂಟ್ರಿ ಆಗಿದೆ. ಈ ಎಂಟ್ರಿಯಿಂದ KKR ಟೀಮ್ ನೆಕ್ಸ್ಟ್ IPL 2026 ಅಲ್ಲಿ ಫ್ಯಾಬುಲಸ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ. ಸೊ ಹಾಗಾದ್ರೆ ಯಾರು KKR ಗೆ ಎಂಟ್ರಿ ಕೊಟ್ಟಿದ್ದಾರೆ? ಲಕ್ನೋ ಸೂಪರ್ ಜೆಂಟ್ ಮತ್ತು ಮೈಟಿ ಮುಂಬೈ ಇಂಡಿಯನ್ಸ್ ಒಂದು ಹೊಸ ಚೇಂಜ್ ಅನ್ನು ಮಾಡ್ತಾ ಇದ್ದಾರೆ. ಏನು ಚೇಂಜ್, ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ IPL 2026 ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು ಸ್ಟ್ರೈಟ್ ಅವೇ KKR ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಮಗೆ ಅಪ್ಡೇಟ್ ಬಂದಿದ್ದು KKR ನಲ್ಲಿ ಆ ಒಂದು ವೆಂಕಟೇಶ್ ಅಯ್ಯರ್ ಅವರನ್ನ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ SRH ಟೀಮ್ಗೆ. ಸೊ SRH ಅಲ್ಲಿ ಇಶಾನ್ ಕಿಶನ್ ಮತ್ತು ಮೊಹಮ್ಮದ್ ಶಮಿಗೆ KKR ಟೀಮ್ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ, ಮತ್ತು SRH ಟೀಮ್ ವೆಂಕಟೇಶ್ ಅಯ್ಯರ್ಗೆ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿದ್ದು. ಆದ್ರೆ ಆಕ್ಚುಲಿ ಆ ಒಂದು ಮ್ಯಾಟರ್ ಅಲ್ಲ, ಇಲ್ಲಿ KKR ಟೀಮ್ ಒಂದು ಡಿಫ್ರೆಂಟ್ ವೇ ಅಲ್ಲಿ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ. ಏನಪ್ಪಾ ಲೇಟೆಸ್ಟ್ ಅಪ್ಡೇಟ್ ಅಂತ ಕೇಳಿದ್ರಪ್ಪ ಅಂದ್ರೆ, ಇಲ್ಲಿ KKR ಗೆ ಯಾವುದೇ ರೀತಿಯಾದ ಪ್ಲೇಯರ್ಸ್ ನ ಎಕ್ಸ್ಚೇಂಜ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ KKR ಹೇಳ್ತಾ ಇದ್ದಾರೆ, ನಮ್ಗೆ ನಾವು ವೆಂಕಟೇಶ್ ಅಯ್ಯರ್ ನ ಟ್ರೇಡ್ ಮಾಡೋಕೆ ರೆಡಿ ಇದ್ದೀವಿ, ಆದ್ರೆ ಪ್ಲೇಯರ್ಸ್ ಎಕ್ಸ್ಚೇಂಜ್ ಅಲ್ಲ, ನಮ್ಗೆ ಕ್ಯಾಶ್ ಡೀಲ್ ಬೇಕು. ವೆಂಕಿಗೆ ನಾವು ಕೊಡ್ತೀವಿ, ಆದ್ರೆ ವೆಂಕಿ ಎಷ್ಟು ಕೋಟಿಗೆ ಆ ಮೆಗಾ ಆಕ್ಷನ್ ಹೋಗಿದ್ದಾರೆ ಅಷ್ಟು ಕೋಟಿ ನಮಗೆ ರಿಟರ್ನ್ ಕೊಡಿ. ಅಂದ್ರೆ ಬರೋಬ್ಬರಿ 23.75 ಕೋಟಿ ಕೊಟ್ಟು ನೀವು ವೆಂಕಿಗೆ ತಗೊಳ್ಳಿ ಅಂತ ಇಲ್ಲಿ ಪ್ರಪೋಸಲ್ ನ ಕೊಟ್ಟಿದ್ದಾರೆ. ಆದ್ರೆ 23.75 ಕೋಟಿ ಕೊಟ್ಟಿಸಿ ಯಾರಾದ್ರೂ ವೆಂಕಿಗೆ ಟ್ರೇಡ್ ಮಾಡ್ತಾರ? ನೋ ಚಾನ್ಸ್. ಈ ಒಂದು ಟ್ರೇಡ್ ಡೀಲು ರಿಜೆಕ್ಟ್ ಆಗಿದೆ. ಯಾಕೆ KKR ಟೀಮ್ ವೆಂಕಿಗೆ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ? ಅದು ಎಸ್ಪೆಷಲಿ ಕ್ಯಾಶ್ ಡೀಲ್. ಅಂದ್ರೆ ಅಲ್ಲಿ KKR ಗೆ ಬೇಕು, ಕ್ಯಾಶ್ ಬೇಕಾಗಿತ್ತು. ನೆಕ್ಸ್ಟ್ ಮಿನಿ ಆಕ್ಷನ್ ಗೆ KKR ಟೀಮ್ ಆಲ್ ಸೆಟ್ ಹೈ ಪರ್ಸನ್ ಹೋಗ್ತಾ ಇದ್ದಾರೆ. KKR ಮೈಂಡ್ ಅಲ್ಲಿ ನೆಕ್ಸ್ಟ್ ಮಿನಿ ಆಕ್ಷನ್ ಅಲ್ಲಿ ಒಳ್ಳೆ ಬಾಲರ್ ನ ಪಿಕ್ ಮಾಡಬೇಕಂತೇಳಿ ಅವರು ಟಾರ್ಗೆಟ್ ಮಾಡಿದ್ದಾರೆ. ಆ ಒಂದು ರೀಸನ್ ಮೇಲೆ ವೆಂಕಿಗೆ ಟ್ರೇಡ್ ಮಾಡ್ತೀವಿ, ಆದ್ರೆ ನಮಗೆ ಕ್ಯಾಶ್ ಡೀಲ್ ಬೇಕು ಅಂತೇಳಿ ರಿಜೆಕ್ಟ್ ಆಗಿದೆ. ಈಗ ಆಲ್ ಸೆಟ್ ವೆಂಕಟೇಶ್ ಅಯ್ಯರ್ ನೆಕ್ಸ್ಟ್ ಮಿನಿ ಆಕ್ಷನ್ ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಎಷ್ಟು ಕೋಟಿಗೆ ಹೋಗ್ತಾರೆ ಗೊತ್ತಿಲ್ಲ. ನನ್ನ ವ್ಯೂನ ಮೇಲೆ, ನನ್ನ ಪ್ರೊಡಕ್ಷನ್ ಮೇಲೆ ವೆಂಕಟೇಶ್ ಅಯ್ಯರ್ ನೆಕ್ಸ್ಟ್ ಮಿನಿ ಆಕ್ಷನ್ ಗೆ ಹೋದ್ರೆ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಬರೋಬ್ಬರಿ 10 ರಿಂದ 12 ಕೋಟಿಗೆ ಹೋಗಬಹುದು. ಇದು ನನ್ನ ಪ್ರೊಡಕ್ಷನ್. ಅಷ್ಟು ಬಿಟ್ಟು ಜಾಸ್ತಿ ಹೋಗಲ್ಲ. ಬಟ್ ಯಾವ ಟೀಮ್ಗೆ ಹೋಗ್ತಾರೆ ಆಕ್ಚುಲಿ ಕ್ಲಾರಿಟಿ ಗೊತ್ತಿಲ್ಲ. ಯಾಕಂದ್ರೆ ಪ್ಲೇಯರ್ಸ್ ನ ರಿಲೀಸ್ ಮಾಡಬೇಕು, ಅವಾಗ ಯಾವ ಟೀಮ್ ಅಲ್ಲಿ ಯಾವ ಸ್ಲಾಟ್ ಓಪನ್ ಇದೆ ಆ ಒಂದು ಸ್ಲಾಟ್ ಮೇಲೆ ನಾವು ಡಿಸೈಡ್ ಮಾಡಕ್ಕಾಗುತ್ತೆ ವೆಂಕಟೇಶ್ ಅಯ್ಯರ್ಗೆ ಈ ಟೀಮ್ ಟಾರ್ಗೆಟ್ ಮಾಡುತ್ತಂತೇಳಿ. ಆಸ್ ಪರ್ ಲೇಟೆಸ್ಟ್ ನ್ಯೂಸ್ ಪ್ರಕಾರ ವೆಂಕಟೇಶ್ ಅಯ್ಯರ್ ಮಿನಿ ಆಕ್ಷನ್ ಗೆ ಹೋಗ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ವೆಂಕಟೇಶ್ ಅಯ್ಯರ್ ಮಿನಿ ಆಕ್ಷನ್ ಗೆ ಹೋದ್ರೆ ಎಷ್ಟು ಕೋಟಿಗೆ ಹೋಗಬಹುದು ಮತ್ತು ಯಾವ ಟೀಮ್ ಗೆ ಹೋಗಬಹುದು? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೇ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ವೆಂಕಟೇಶ್ ಅಯ್ಯರ್ 10 ಕೋಟಿನ, 12 ಕೋಟಿನ, 15 ಕೋಟಿನ, ಅಥವಾ 20 ಕೋಟಿನ, ಅಥವಾ 5 ಕೋಟಿನ, ಅಥವಾ 2 ಕೋಟಿನ, ಅಥವಾ ಅನ್ಸೋಡ? ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ KKR ಟೀಮ್ ಇಂದ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಸೊ KKR ಟೀಮ್ ಆಲ್ ಸೆಟ್ ಹೊಸ ಬಾಲಿಂಗ್ ಕೋಚ್ ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ನನ್ ಅದನ್ನು ಲೆಜೆಂಡ್, ಸೌತ್ ಆಫ್ರಿಕಾ ಲೆಜೆಂಡ್ ಡೇಲ್ ಸ್ಟೇನ್ ಗೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಮಾತ್ರ ಕ್ರೇಜಿ ಅಪ್ಡೇಟ್ KKR ಫ್ಯಾನ್ಸ್ ಗೆ. KKR ನಲ್ಲಿ ಭರತ್ ಅರುಣ್ ಅವರ ಟೆಂಡರ್ ಕಂಪ್ಲೀಟ್ ಆಗಿದೆ ಮತ್ತು ಚಂದ್ರಕಾಂತ್ ಪಂಡಿತ್ ಸಹ ಹೋಗ್ತಾ ಇದ್ದಾರೆ. ಈಗ KKR ನಲ್ಲಿ ಹೊಸ ಬಿಗಿನ್ ಸ್ಟಾರ್ಟ್ ಆಗಿದೆ. KKR ಗೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಡೇಲ್ ಸ್ಟೇನ್ ಗೆ ಅಪಾಯಿಂಟ್ ಮಾಡಿದ್ದಾರೆ. ಈಗ ಮಾತ್ರ KKR ಟೀಮ್ ನೆಕ್ಸ್ಟ್ IPL 2026 ಅಲ್ಲಿ ಒಂದು ಫ್ಯಾಬುಲಸ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ. ನೆಕ್ಸ್ಟ್ ಮಿನಿ ಆಕ್ಷನ್ ಅಲ್ಲಿ ಒಂದು ಬಿಗ್ ಚೇಂಜ್ ಆಗೋದು ಗ್ಯಾರಂಟಿ. ಈಗ ಆಕ್ಚುಲಿ ಲಾಸ್ಟ್ ರಿಪೋರ್ಟ್ ನ ಪ್ರಕಾರ ಡೇಲ್ ಸ್ಟೇನ್ CSK ಗೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಬಂತು. ಆದ್ರೆ ಆಕ್ಚುಲಿ CSK ಟೀಮ್ ಒಂದು ಬಿಗ್ ಚೇಂಜ್ ಮಾಡ್ತಾ ಇದ್ದಾರೆ. ಅಲ್ಲಿ DJ ಬ್ರಾವ್ಗೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ. ಆ ಒಂದು ರೀಸನ್ ಮೇಲೆ ಅಲ್ಲಿ ಡೇಲ್ ಸ್ಟೇನ್ ನ ಬಿಟ್ಟಿದ್ದಾರೆ.
ಈಗ CSK ಟೀಮ್ ಅಲ್ಲಿ ಜಸ್ಟ್ ಡಿಜೆ ಬ್ರಾವೋ ಅಷ್ಟೇ ಅಲ್ಲ, ಸುರೇಶ್ ರೈನಾ ಸಹ ಬ್ಯಾಕ್ ಆಗ್ತಾ ಇದ್ದಾರೆ. ಸುರೇಶ್ ರೈನಾ, ಡಿಜೆ ಬ್ರಾವೋ ಮತ್ತು MS ಧೋನಿ ಈ ಮೂರು ಟ್ರಿಯೋ ಕಾಂಬಿನೇಷನ್ ನೆಕ್ಸ್ಟ್ IPL 2026 ಅಲ್ಲಿ ಮ್ಯಾಜಿಕ್ ಮಾಡುತ್ತಾ ಅಥವಾ ಇಲ್ಲಂತಲೇ ವೇಟ್ ಮಾಡೋಣ. ಆಕ್ಚುಲಿ ಈ ಒಂದು ಅಪ್ಡೇಟ್ CSK ಟೀಮ್ ಅಫಿಷಿಯಲ್ ಆಗಿ ಇವತ್ತೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮೇ ಬಿ ಈ ಒಂದು ಅಪ್ಡೇಟ್ ಆಗಿರ್ಬೋದು ಅಥವಾ ಸಂಜು ಸ್ಯಾಮ್ಸನ್ ಆ ಒಂದು ಟ್ರೇಡ್ ಬಗ್ಗೆ ಅಪ್ಡೇಟ್ ನ ಇವತ್ತೇ ಕೊಡುವಂತಹ ಚಾನ್ಸ್ ಇದೆ. ಸಂಜು ಸ್ಯಾಮ್ಸನ್ ಅಥವಾ ಡಿಜೆ ಬ್ರಾವೋ, ಸುರೇಶ್ ರೈನಾ ಈ ಮೂರಲ್ಲಿ ಒಂದು ಅಪ್ಡೇಟ್ ಇವತ್ತು ಅಫಿಷಿಯಲ್ ಆಗಿ ಬರುವಂತಹ ಚಾನ್ಸ್ ಇದೆ. ಸೊ ಸ್ಟೇ ಟ್ಯೂನ್ ಆಗಿರಿ. ನೆಕ್ಸ್ಟ್ ಅಪ್ಡೇಟ್ LSG ಕ್ಯಾಂಪ್ ಇಂದ ಬರ್ತಾ ಇದೆ. LSG ಟೀಮ್ ಆಲ್ ಸೆಟ್ ನೆಕ್ಸ್ಟ್ IPL 2026 ಗೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಭರತ್ ಅರುಣ್ ಸಾರ್ಗೆ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ. KKR ನಲ್ಲಿ ಭರತ್ ಅರುಣ್ ಸಾರ್ಗೆ ಆ ಒಂದು ಟೆಂಡರ್ ಕಂಪ್ಲೀಟ್ ಆಗಿದೆ. ಈಗ ಆಲ್ ಸೆಟ್ ಭರತ್ ಅರುಣ್ ಸಾರ್ ನೆಕ್ಸ್ಟ್ LSG ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಲಿದ್ದಾರೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ. ನೆಕ್ಸ್ಟ್ ಅಪ್ಡೇಟ್ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಇಂದ ಅಪ್ಡೇಟ್ ಬರ್ತಾ ಇದೆ ಹಾಶಿಮ್ ಆಮ್ಲಾ ಅವರ ಬಗ್ಗೆ. ಹಾಶಿಮ್ ಆಮ್ಲಾ IPL ಅಲ್ಲಿ ಇವ್ರದ್ದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪಾ ಅಂದ್ರೆ, ಹಾಶಿಮ್ ಆಮ್ಲಾ ಅವರು 2 ಸೆಂಚುರಿ ಬಾರಿಸಿದಾಗ ಇವ್ರದ್ದು ನೆಕ್ಸ್ಟ್ IPL ಅಲ್ಲಿ ಅನ್ಸೋಲ್ಡ್ ಹೋದ್ರು. ದಟ್ ಇಸ್ ಸರ್ಪ್ರೈಸ್. ಈಗ ಆಲ್ ಸೆಟ್ ಹಿ ಇಸ್ ಕಮಿಂಗ್ ಬ್ಯಾಕ್ ಟು IPL, ಬಟ್ ಈ ಟೈಮ್ ಆಸ್ ಎ ಪ್ಲೇಯರ್ ಆಗಲ್ಲ, ಆಸ್ ಎ ಕೋಚಿಂಗ್ ಸ್ಟಾಫ್ ಆಗಿ IPL ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಟ್ ಆಲ್ ಸೆಟ್ ರಿಪೋರ್ಟ್ ಪ್ರಕಾರ ಮುಂಬೈ ಇಂಡಿಯನ್ಸ್ ಇವರಿಗೆ ಕೋಚಿಂಗ್ ಸ್ಟಾಫ್ ಆಗಿ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ನ್ಯೂಸ್ ಇದೆ. ಕೋಚಿಂಗ್ ಸ್ಟಾಫ್ ಅಂದ್ರೆ ಮೆಂಟರ್ ಆಗ್ಬೋದು ಅಥವಾ ಏನಾದ್ರೂ ಬ್ಯಾಟಿಂಗ್ ಕೋಚ್ ಆಗಿರ್ಬೋದು ಅಥವಾ ಏನಾದ್ರೂ ಆಗಿರ್ಬೋದು. ಸೊ ಜಸ್ಟ್ ರಿಪೋರ್ಟ್ ನ ಪ್ರಕಾರ ಇವರು ಹಾಶಿಮ್ ಆಮ್ಲಾ ಅವರು ಮುಂಬೈ ಇಂಡಿಯನ್ಸ್ ಗೆ ಆಸ್ ಎ ಕೋಚಿಂಗ್ ಸ್ಟಾಫ್ ಆಗಿ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ರಿಪೋರ್ಟ್ ಇದೆ. ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ IPL 2026 ನ ಪ್ರತಿಯೊಂದು ಅಪ್ಡೇಟ್ಸ್ ನ ವಿತ್ ಇನ್ ಸೆಕೆಂಡ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಇಂಟ್ರೆಸ್ಟ್ ಇರೋ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ನೆಕ್ಸ್ಟ್ ಅಪ್ಡೇಟ್ RCB ಮತ್ತು CSK ಟೀಮ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಅದಕ್ಕೆ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಇನ್ನು ಯಾರು ವಿಡಿಯೋನ ಲೈಕ್ ಮಾಡಲ್ಲ, ಒಂದು ಲೈಕ್ ಮಾಡಿ. ಏನಪ್ಪಾ ಆಕ್ಚುಲಿ ರಿಯಲ್ ಮ್ಯಾಟರ್ ಅಂದ್ರೆ, ಲಾಸ್ಟ್ IPL 2025 ಅಲ್ಲಿ RCB ಮ್ಯಾನೇಜ್ಮೆಂಟ್ DDP ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಉರ್ವಿಲ್ ಪಟೇಲ್ ನ ಅಪ್ರೋಚ್ ಮಾಡಿದ್ರು. ಸೊ DDP ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ. ಆದ್ರೆ ಅಲ್ಲಿ RCB ಮ್ಯಾನೇಜ್ಮೆಂಟ್ ಹೇಳಿದ್ದು ಒಂದೇ ಒಂದು, ಏನಪ್ಪಾ ಅಂದ್ರೆ ನಾವು ನಿಮ್ಮನ್ನ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡ್ತಾ ಇದೀವಿ, ಆದ್ರೆ ಗೇಮ್ ಟೈಮ್ ಬಗ್ಗೆ ಕ್ಲಾರಿಟಿ ಕೊಡಲ್ಲ, ಪ್ರಾಮಿಸ್ ಮಾಡಲ್ಲ, ನಾವು ನಿಮ್ಗೆ ಪ್ಲೇಯಿಂಗ್ ನಲ್ಲಿ ಆಡಿಸ್ತೀವಿ ಅಂತೇಳಿ. ಜಸ್ಟ್ ನೀವು 15 ಡೇಸ್ ಟ್ರಯಲ್ ಗೆ ಬನ್ನಿ, ಅವಾಗ ನೋಡ್ತೀವಿ ಅಂತೇಳಿ ಒಂದು ಮಾತುಕತೆ ಆಗಿತ್ತು ಉರ್ವಿಲ್ ಪಾಟೀಲ್ ಅವರ ಜೊತೆ. ಆದ್ರೆ CSK ಮ್ಯಾನೇಜ್ಮೆಂಟ್ ವಿತ್ ಇನ್ 1 ಅವರ್ ನಲ್ಲಿ CSK ಮ್ಯಾನೇಜ್ಮೆಂಟ್ ಉರ್ವಿಲ್ ಪಾಟೀಲ್ಗೆ ಅಪ್ರೋಚ್ ಮಾಡಿದರೆ, ನಾವು ನಿಮ್ಮನ್ನ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ, ಅಂದ್ರೆ ಅಲ್ಲಿ ವಾನ್ಸು ಬೇಡಿ ಅವರ ಪ್ಲೇಸ್ಗೆ ನಾವು ನಿಮ್ಮನ್ನ ಪಿಕ್ ಮಾಡೋಕೆ ರೆಡಿ ಆಗಿದ್ದೀವಿ. ಜಸ್ಟ್ BCCI ಅವರ ಆ ಒಂದು ಅಪ್ರೂವಲ್ ಬೇಕು, ನೀವು ರೆಡಿ ಆಗಿರಿ, ನಾವು CSK ಪ್ಲೇಯಿಂಗ್ ನಲ್ಲಿ ಆಡ್ಸೋಕೆ ರೆಡಿ ಇದ್ದೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ರು. ಅವಾಗ ಉರ್ವಿಲ್ ಪಾಟೀಲ್ ಡೆಫಿನೆಟ್ ಆಗಿ ಯಾವುದೇ ಒಂದು ಪ್ಲೇಯರ್ಗೆ ಆ ಒಂದು ಗೇಮ್ ಟೈಮ್ ಬೇಕು, ಪ್ಲೇಯಿಂಗ್ ನಲ್ಲಿ ಚಾನ್ಸ್ ಬೇಕು, ಆ ಒಂದು ರೀಸನ್ ಮೇಲೆ ಉರ್ವಿಲ್ ಪಾಟೀಲ್ ಇಲ್ಲಿ RCB ಅಂದ್ರೆ ಫಸ್ಟ್ RCB ಅಪ್ರೋಚ್ ಮಾಡಿದ್ರು, ಆದ್ರೆ RCB ಬಿಟ್ಟು CSK ಗೇಮ್ ಟೈಮ್ ಕೊಡ್ತೀವಿ ಅಂತ ಆ ಒಂದು ಮಾತಿಗೆ ಇಲ್ಲಿ ಉರ್ವಿಲ್ ಪಾಟೀಲ್ CSK ಗೆ ಬರೋಕೆ ಒಪ್ಪಿಕೊಂಡಿದ್ದಾರೆ. CSK ದಲ್ಲಿ ಇಂಪ್ಯಾಕ್ಟ್ ಫುಲ್ ಇನ್ನಿಂಗ್ ಆಡಿದರೆ. ಲಾಸ್ಟ್ IPL 2025 ಅಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿದರೆ. ದಟ್ ಇಸ್ ದ ಬಿಗ್ಗೆಸ್ಟ್ ಸೈನ್ CSK ಗೆ. ಅಲ್ಲಿ ಅವರು ಪಿಕ್ ಮಾಡಿದ್ದು ಸಾರ್ಥಕ ಆಯ್ತು. ಆದ್ರೆ RCB ಪ್ಲಾನ್ಸ್ ಅಲ್ಲಿ ಉರ್ವಿಲ್ ಪಾಟೀಲ್ ಇದ್ರು, ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ CSK ಮ್ಯಾನೇಜ್ಮೆಂಟ್ ಪಿಕ್ ಮಾಡಿ RCB ಬಿಗ್ ಶಾಕ್ ಆಗಿದೆ. ಫಸ್ಟ್ ಅಪ್ರೋಚ್ ಮಾಡಿದ್ದು RCB, ಆದ್ರೆ RCB ಮ್ಯಾನೇಜ್ಮೆಂಟ್ ಅಗೇನು DDP ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಅಲ್ಲಿ ಮಯಾಂಕ್ ಅಗ್ರವಾಲ್ ಗೆ ರಿಪ್ಲೇಸ್ಮೆಂಟ್ ಮಾಡಿದ್ರು. ಸೊ ಮಯಾಂಕ್ ಅಗ್ರವಾಲ್ ಸಹ ಒಂದು ಒಳ್ಳೆ ಇನ್ನಿಂಗ್ ಆಡಿದರೆ, ಅದ್ರ ಬಗ್ಗೆ ನೋ ಡೌಟ್. ಸೊ ಏನಾಗ್ಲಿ, ಸದ್ಯ ಇದು ಲೇಟೆಸ್ಟ್ ಅಪ್ಡೇಟ್ ಕ್ಲಿಯರ್ ಕಟ್ ಆಗಿ ಅಲ್ಲಿ ಉರ್ವಿಲ್ ಪಾಟೀಲ್ ಒಂದು ಪಾಡ್ ಕೇಸ್ ನಲ್ಲಿ ನಿನ್ನೆ ರಿವೀಲ್ ಮಾಡಿದರೆ ಯಾವ ರೀತಿ ಅವರಿಗೆ ರಿಪ್ಲೇಸ್ಮೆಂಟ್ ಆಯ್ತು ಅಂತೇಳಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ಆಕ್ಚುಲಿ ಉರ್ವಿಲ್ ಪಾಟೀಲ್ RCB ಪರ ಆಡ್ಬೇಕಾಗಿತ್ತಾ ಅಥವಾ CSK ಬಂದು ಬೆಸ್ಟ್ ಆಯ್ತಾ? ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಇದು ಕೂಡ ಅಪ್ಡೇಟ್. ಈ ಒಂದು ಅಪ್ಡೇಟ್ ನಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ, ನಿಮ್ಮ ಎಲ್ಲಾ ಕಮೆಂಟ್ ಗೆ ಆನ್ಸರ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.